ಸೆಕೆಂಡ್ ರೌಂಡ್ ಆದಮೇಲೆ ನೀಟ್ ಮಾಪ್ ಅಪ್ ರೌಂಡ್ ಯಾವ ರೀತಿಯಲ್ಲಿರ್ತದೆ, ನೀಟ್ ಮಾಪ್ ಅಪ್ ರೌಂಡ್ಗೆ ಯಾರ್ಯಾರು ಎಲಿಜಿಬಲ್ ಆಗಿರ್ತಾರೆ, ನೀಟ್ ಮಾಪ್ ಅಪ್ ರೌಂಡಲ್ಲಿ ಎಷ್ಟು ಸೀಟ್ಗಳು ಇರಬಹುದು, ಈ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೇನೆ. ಅಷ್ಟೇ ಅಲ್ಲದೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರೂ ಕೂಡ ನೋಡಲೇಬೇಕು, ಯಾರ್ಯಾರು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಇನ್ನೊಂದು ಪಾಯಿಂಟನ್ನು ಕ್ಲಿಯರ್ ಮಾಡ್ತೇನೆ, ಇಲ್ಲಿ ಹೇಳುವಂತಹ ಎಲ್ಲ ಇನ್ಸ್ಟ್ರಕ್ಷನ್ಸ್ಗಳು 2024ರಲ್ಲಿ ಜರುಗಿರುವಂತಹ ಮಾಪ್ ಅಪ್ ರೌಂಡ್ಗೆ ಸಂಬಂಧಪಟ್ಟಂಥದ್ದು. ಈ ವರ್ಷವೂ ಕೂಡ ಅದೇ ರೀತಿಯ ಒಂದು ಪ್ರೊಸೆಸ್ ನಡೀತದೆ ಅಂತ ನಾನು ಭಾವಿಸ್ತೇನೆ. ಅಷ್ಟೇ ಅಲ್ಲದೆ 2023ರಲ್ಲಿ ಕೂಡ ಕೆಲವೊಂದು ಬದಲಾವಣೆಗಳನ್ನು 2024ರಲ್ಲಿ ತಂದಿದ್ದರು. 2023ರಿಂದ 2024ಕ್ಕೆ ಕಾಶನ್ ಡಿಪಾಸಿಟಲ್ಲಿ ಬಹಳಷ್ಟು ಬದಲಾವಣೆಯನ್ನು ತಂದಿದ್ದರು. ಆದ್ದರಿಂದ ಈ ವರ್ಷವೂ ಕೂಡ ಲಾಸ್ಟ್ ಇಯರ್ ಇದ್ದಂತೆಯೇ ಈ ವರ್ಷವೂ ಕೂಡ ಇರುವಂಥ ಸಾಧ್ಯತೆ ಬಹಳಷ್ಟು ಎದ್ದು ಕಾಣಿಸ್ತಾ ಇದೆ. ಆದ್ದರಿಂದ ನಾನು ಈ ಒಂದು ವಿಡಿಯೋದಲ್ಲಿ ಮಾಪ್ ಅಪ್ ರೌಂಡ್ನ ಬಗ್ಗೆ ಪೂರ್ತಿಯಾದಂಥ ಮಾಹಿತಿಯನ್ನು ಕೊಡಲಿದ್ದೇನೆ. ಈ ವಿಡಿಯೋದಿಂದ ನಿಮಗೆ ಕೇವಲ ಮಾಪ್ ಅಪ್ ರೌಂಡ್ ಯಾವ ರೀತಿ ಇರಬಹುದು ಎಂಬುದು ಐಡಿಯಾ ಸಿಗ್ತದೆ. ಮುಂದೆ ಮಾಪ್ ಅಪ್ ರೌಂಡ್ ಸ್ಟಾರ್ಟ್ ಆದಮೇಲೆ ನಿಮಗೆ ಮತ್ತೆ ನಾನು ವಿಡಿಯೋಗಳನ್ನು ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಈಗ ಕೇವಲ ನಿಮಗೆ ಒಂದು ಐಡಿಯಾ ಕೊಡೋದಕ್ಕೆ ನಾನು ಬಂದಿದ್ದೇನೆ. ಬನ್ನಿ ವಿಡಿಯೋನ ಆರಂಭಿಸೋಣ. ಈ ಒಂದು ಮಾಪ್ ಅಪ್ ರೌಂಡಲ್ಲಿ ನಿಮಗೆ ಪರ್ಸನಲ್ ಗೈಡೆನ್ಸ್ ಬೇಕಾಗಿದ್ದರೆ, ಅಂದರೆ ಕೌನ್ಸಿಲಿಂಗಲ್ಲಿ ಯಾವ ರೀತಿ ಭಾಗವಹಿಸಬೇಕು, ಕೌನ್ಸಿಲಿಂಗಲ್ಲಿ ಯಾವ ರೀತಿಯಲ್ಲಿ ನಾವು ಇನ್ವಾಲ್ವ್ ಆಗಬೇಕು, ಯಾವ ರೀತಿಯಲ್ಲಿ ಸೀಟ್ಗಳನ್ನು ತೆಗೆದುಕೊಳ್ಬೇಕು ಎಂಬುದು ನಿಮಗೆ ಪೂರ್ತಿಯಾದಂತಹ ಗೈಡೆನ್ಸ್ ಬೇಕಾಗಿದ್ದರೆ, ಪರ್ಸನಲ್ ಗೈಡೆನ್ಸ್ ಬೇಕಾಗಿದ್ದರೆ, ಪೇಯ್ಡ್ ಪರ್ಸನಲ್ ಗೈಡೆನ್ಸ್ ಬೇಕಾಗಿದ್ದರೆ ಕೆಳಗೆ ಕಾಣಿಸುತ್ತಿರುವಂತಹ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು, ಬುಕ್ ಮಾಡ್ಕೊಳ್ಬೋದು. ಬನ್ನಿ ವಿಡಿಯೋನ ಆರಂಭಿಸೋಣ. ಈಗ ಮಾಪ್ ಅಪ್ ರೌಂಡಲ್ಲಿ ಯಾವ ರೀತಿಯ ಸೀಟ್ಸ್ಗಳು ಅವೈಲೇಬಲ್ ಇರ್ತವೆ ಎಂಬುದನ್ನು ತಿಳ್ಕೊಳ್ಳೋಣ. ಮಾಪ್ ಅಪ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಅನ್ಅಲಾಟೆಡ್ ಸೀಟ್ಸ್ಗಳು ಯಾವುದಾದ್ರೂ ಇದ್ದರೆ ಅವುಗಳು ಕೂಡ ಮಾಪ್ ಅಪ್ ರೌಂಡ್ಗೆ ಬರ್ತವೆ. ಆದರೆ ನಿಮಗೆ ಗೊತ್ತಿರಲಿ, ಸೆಕೆಂಡ್ ರೌಂಡಲ್ಲಿ 100% ಸೀಟ್ಸ್ಗಳು ಅಲಾಟೆಡ್ ಆಗೇ ಆಗ್ತವೆ. ಯಾವ ಸೀಟ್ಸ್ಗಳು ಕೂಡ ಅನ್ಅಲಾಟೆಡ್ ಆಗಿ ಉಳಿಯೋದಿಲ್ಲ. ಆದರೆ ಕೆಲವೊಂದು ಸೀಟ್ಗಳು ಅನ್ಅಲಾಟೆಡ್ ಆಗಿ ಉಳಿತವೆ. ಯಾವುದು ಅಂದರೆ ಮ್ಯಾನೇಜ್ಮೆಂಟ್ ಸೀಟ್ಗಳು. ಎಕ್ಸಾಂಪಲ್ ಆಗಿ ಹೇಳಬೇಕಂದ್ರೆ ಬಹಳಷ್ಟು ಹೈ ಫೀಸ್ ಇರುವಂತಹ ಮ್ಯಾನೇಜ್ಮೆಂಟ್ ಸೀಟ್ಗಳು, ಕೆಲವೊಂದು ಸೀಟ್ಗಳು ಉಳಿಯುವಂತಹ ಸಾಧ್ಯತೆ ಕೂಡ ಇರ್ತದೆ. ಆದರೆ ಕೆಲವೊಂದು ವರ್ಷಗಳಲ್ಲಿ ನಾನು ನೋಡಿದ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ಗಳಲ್ಲಿ ಕೂಡ ಬಹಳಷ್ಟು ಸೀಟ್ಗಳು ಫಿಲ್ ಆಗಿ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗ್ತವೆ. ಅದರಿಂದ ಕಟ್ ಆಫ್ ನೀವು ನೋಡಿರ್ಬೋದು, 12 ಲಕ್ಷದವರೆಗೆ ಕಟ್ ಆಫ್ ಹೋಗಿರ್ತದೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ. ಆದ್ದರಿಂದ ಇಂತಹ ಸೀಟ್ಗಳು ಏನಾದರೂ ಉಳಿದ್ರೆ ಅವುಗಳನ್ನು ಮಾಪ್ ಅಪ್ ರೌಂಡ್ ಆಗಿ ಕನ್ವರ್ಟ್ ಮಾಡಿ ಮಾಪ್ ಅಪ್ ರೌಂಡಲ್ಲಿ ಅದನ್ನು ಅಲಾಟ್ ಮಾಡ್ತಾರೆ. ಎರಡನೇ ರೀತಿ ಸೀಟ್ಗಳು ಸೀಟ್ ಕ್ಯಾನ್ಸಲ್ಡ್ ಆಫ್ಟರ್ ದ ಸೆಕೆಂಡ್ ರೌಂಡ್. ನಿಮಗೆ ಗೊತ್ತಿರಲಿ, ಸೀಟ್ ಕ್ಯಾನ್ಸಲೇಷನ್ ಬಗ್ಗೆ ಪ್ರಸನ್ನ ಅವರು ಬಹಳಷ್ಟು ವಾರ್ನಿಂಗನ್ನು ಮಾಡಿದ್ದಾರೆ. ಸೀಟ್ ಕ್ಯಾನ್ಸಲೇಷನ್ ಭಾಳ ಸ್ಟ್ರಿಕ್ಟಾಗಿ ಒಂದು ರೂಲ್ಸ್ಗಳನ್ನು ಫಾಲೋ ಮಾಡ್ತಾ ಇದ್ದಾರೆ. ಕೂಡ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಸೀಟ್ಗಳನ್ನು ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ಸೀಟ್ಗಳನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಪೆನಾಲ್ಟಿಯನ್ನು ಕಟ್ಟಿ ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ಕಾಶನ್ ಡಿಪಾಸಿಟನ್ನು ಕಳೆದುಕೊಂಡು ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ಈ ರೀತಿ ಕ್ಯಾನ್ಸಲ್ ಆದಂತಹ ಸೀಟ್ಗಳನ್ನು ಕೂಡ ಮಾಪ್ ಅಪ್ ರೌಂಡಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಅದೇ ರೀತಿಯಲ್ಲಿ MCCಯಲ್ಲಿ ಕರ್ನಾಟಕದಿಂದ ಕೆಲವೊಂದು ಜನ ಹೋಗ್ತಾರೆ. ಅಂತಹವರು ಹೋಗಿರುವಂತಹ ಸೀಟ್ಗಳು ವೇಕೆನ್ಸಿ ಉಳಿತವೆ, ಅವುಗಳನ್ನು ಕೂಡ ಮಾಪ್ ಅಪ್ ರೌಂಡಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ನಿಮಗೆ ಗೊತ್ತಿರಲಿ, ಲಾಸ್ಟ್ ಇಯರ್ನ ಒಂದು ಸೀಟ್ ಮ್ಯಾಟ್ರಿಕ್ಸ್, ಮಾಪ್ ಅಪ್ ರೌಂಡ್ನ ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿದ್ರೆ ಅಲ್ಲಿ ಭಾಳ ಕಡಿಮೆ ಸೀಟ್ಗಳು ನಿಮಗೆ ಕಾಣಿಸ್ತವೆ. ಅದೇ ನೀವು 2023, 2022ರಲ್ಲಿ ನೋಡಿದಾಗ ಅಲ್ಲಿ ಭಾಳಷ್ಟು ಸೀಟ್ಗಳು ಮಾಪ್ ಅಪ್ ರೌಂಡಲ್ಲಿ ಕಾಣಿಸ್ತಾ ಇದ್ವು. ಯಾಕೆ ಅಂದರೆ ಆವಾಗಿನ ಕಂಡೀಷನ್ ಬೇರೆ ಇತ್ತು, ಈಗಿನ ಕಂಡೀಷನ್ ಬೇರೆ ಇದೆ. ಈಗ ಕಾಶನ್ ಡಿಪಾಸಿಟ್ ಅನ್ನುವಂತಹ ರೂಲ್ಸ್ಗಳು ಬಂದಿರೋದ್ರಿಂದ ಯಾರೂ ಕೂಡ 1 ಲಕ್ಷವನ್ನು ಕಳೆದುಕೊಂಡು ಸೀಟನ್ನು ಸರೆಂಡರ್ ಮಾಡ್ತಾರೆ, 1 ಲಕ್ಷವನ್ನು ಕಳೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಆದ್ದರಿಂದಲೇ ಮಾಪ್ ಅಪ್ ರೌಂಡಲ್ಲಿ ಸೀಟ್ಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಉಳಿತಾ ಇದ್ದಾವೆ. ಯಾವಾಗ ಈ ಕಾಶನ್ ಡಿಪಾಸಿಟ್ ಅನ್ನುವಂತಹ ರೂಲ್ ಬಂದಿದೆಯೋ ಆವಾಗಿನಿಂದ ಮಾಪ್ ಅಪ್ ರೌಂಡಲ್ಲಿ ಸೀಟ್ಗಳ ಸಂಖ್ಯೆ ಬಹಳಷ್ಟು ಕಮ್ಮಿ ಉಳಿತಾ ಇದ್ದಾವೆ. ಆದರೆ ಈ ವರ್ಷ ಯಾವ ರೀತಿಯಲ್ಲಿ ಮಾಪ್ ಅಪ್ ರೌಂಡಲ್ಲಿ ಸೀಟ್ಗಳು ಉಳಿಬೋದಂದರೆ, ಹೊಸದಾಗಿ ಕಾಲೇಜ್ಗಳು ಯಾಡಾದರೆ ನಮ್ಮ ಲಿಸ್ಟಲ್ಲಿ ಭಾಳಷ್ಟು ಕಾಲೇಜ್ಗಳು ಬಂದಿದ್ದಾವೆ. ನಾನು ಹೇಳ್ತಾ ಹೋದರೆ ಇದನ್ನು ಮಾಡೋದಕ್ಕೆ ಭಾಳಷ್ಟು ವಿಡಿಯೋಗಳು ಹೋಗ್ತವೆ. ಅಂದರೆ ನಿಮಗೆ ಗೊತ್ತಿರಬಹುದು, ಫರೂಕಿಯಾ ಮೆಡಿಕಲ್ ಕಾಲೇಜಿನಲ್ಲಿ 100 ಸೀಟ್ಗಳು, BGSಲ್ಲಿ 50 ಸೀಟ್ಗಳು, PESಲ್ಲಿ 50 ಸೀಟ್ಗಳು, ಡಾಕ್ಟರ್ ಚಂದ್ರಮದಲ್ಲಿ 50 ಸೀಟ್ಗಳು, ಸಿದ್ಧಗಂಗಾದಲ್ಲಿ 50 ಸೀಟ್ಗಳು, ಮತ್ತು ಈ ಕಾಲೇಜ್ಗಳಲ್ಲದೆ ಇನ್ನೂ ಕೆಲವೊಂದು ಕಾಲೇಜ್ಗಳು ನನಗೆ ಲಿಸ್ಟಲ್ಲಿ ಬಂದಿದ್ದಾವೆ. ಯಾವುದಂದರೆ ಖಾಜಾ ಬಂದೇರ್ ನವಾಜ್ನಲ್ಲಿ ಇನ್ನೂ 50 ಸೀಟ್ಗಳನ್ನು ಜಾಸ್ತಿ ಮಾಡ್ತೇವೆ, ನವೋದಯದಲ್ಲಿ 50 ಸೀಟ್ಗಳನ್ನು ಜಾಸ್ತಿ ಮಾಡ್ತೇವೆ, ಈಸ್ಟ್ ಪಾಯಿಂಟಲ್ಲಿ 50 ಸೀಟ್ಗಳನ್ನು ಜಾಸ್ತಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ಸೀಟ್ಗಳು ಯಾವಾಗ ಯಾಡ್ ಆಗ್ತವೆ ಎಂಬುದು ಯಾರಿಗೂ ಕೂಡ ಗೊತ್ತಿಲ್ಲ. ಬಟ್ KA ಕೂಡ ಹೇಳಿದೆ, ಈ ಸೀಟ್ಗಳು ಜಾಸ್ತಿ ಆಗೇ ಆಗ್ತವೆ. ಯಾವಾಗ ಜಾಸ್ತಿ ಆಗ್ತವೆ ಎಂಬುದು NMC ಕಡೆಯಿಂದ ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ನಮಗೆ ಗೊತ್ತಾಗ್ತದೆ. ಈಗಿನ ಪರಿಸ್ಥಿತಿಯನ್ನು ನೋಡಿದರೆ ಈ ಒಂದು ಸೀಟ್ಗಳು ಮಾಪ್ ಅಪ್ ರೌಂಡಲ್ಲಿ ಯಾಡ್ ಆಗುವಂಥ ಸಾಧ್ಯತೆ ಬಹಳಷ್ಟು ಇರ್ತದೆ. ಈ ರೀತಿ ಆದಾಗ ಎಲ್ರಿಗೂ ಕೂಡ ಆ ಒಂದು ಸೀಟ್ಗಳಿಗೆ ಹಕ್ಕಿರ್ತದೆ, ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿನ ಮಾಡ್ಬೋದಾಗಿರುತ್ತದೆ. ಅಂದರೆ ಈಗ ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಸೀಟ್ಗಳನ್ನು ತೆಗೆದುಕೊಂಡವರು ಕೂಡ ಆ ಒಂದು ಸೀಟ್ಗಳಿಗೆ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಬೋದಾಗಿರುತ್ತದೆ. ಈ ವರ್ಷದ ಊಹಾಪೋಹಗಳನ್ನು ಸೈಡಿಗಿಟ್ಟು ನಾವು ಮಾಪ್ ಅಪ್ ರೌಂಡ್ನ ಬಗ್ಗೆ ಮಾತ್ರ ತಿಳಿದುಕೊಳ್ಳೋಣ. ಮಾಪ್ ಅಪ್ ರೌಂಡಲ್ಲಿ ಯಾರು ಎಲಿಜಿಬಲ್ ಇರ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ.
ಆಯಿತು, ಯಾರು ಎಲಿಜಿಬಲ್ ಇರ್ತಾರೆ ಈ ಮಾಪಪ್ ರೌಂಡ್ಗೆ ಅಂದರೆ ನೀಟ್ ಯು ಜಿಯಲ್ಲಿ ಕ್ವಾಲಿಫೈ ಆಗಿರಬೇಕು ಮತ್ತು ಇನ್ನುವರೆಗೂ ಯಾವುದೇ ಸೀಟ್ಗಳು ದೊರಕಿರಬಾರ್ದು. ಅಂದರೆ ಕರ್ನಾಟಕದಲ್ಲಿ ಯಾವುದೇ ಸೀಟ್ಗಳು ದೊರಕಿರಬಾರ್ದು, ಬೇರೆ ಸ್ಟೇಟ್ನಲ್ಲೂ ಕೂಡ ಯಾವುದೇ ಸೀಟ್ಗಳು ದೊರಕಿರಬಾರ್ದು, MCC ಕೌನ್ಸಿಲಿಂಗಲ್ಲಿ ಬೇರೆ ಸ್ಟೇಟ್ನ ಕೌನ್ಸಿಲಿಂಗಲ್ಲಿ ಯಾವುದೇ ಸೀಟ್ಗಳು ದೊರಕಿರಬಾರ್ದು. ಅಂದರೆ ಈಗ ನಾನು MBBS ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ, ನಾನು ಬೇರೆ ಕಾಲೇಜ್ನಲ್ಲಿ ಯಾವುದಾದ್ರೂ MBBS ಅನ್ನು ಸೀಟ್ ತೆಗೆದುಕೊಂಡಿದ್ದರೆ, ಅಂದರೆ ನನಗೆ 12 ಲಕ್ಷದ ಫೀಸ್ ಸ್ಟ್ರಕ್ಚರ್ ಸಿಕ್ಕಿದೆ, ನಾನು 1.5 ಲ್ಯಾಕ್ ಫೀಸ್ ಸ್ಟ್ರಕ್ಚರ್ಗೆ MBBS ಮಾಪಪ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೇನೆ ಅಂದರೆ ನೀವು ಅರ್ಹರಾಗಿರೋದಿಲ್ಲ. ನಿಮಗೆ ಯಾವುದೇ ಒಂದು MBBS ಸೀಟ್ ಸಿಕ್ಕಿರಲಿ, ನೀವು ಮಾಪಪ್ ರೌಂಡ್ MBBSಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅರ್ಹರಾಗಿರೋದಿಲ್ಲ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸರೆಂಡರ್ಡ್ ಕ್ಯಾನ್ಸಲ್ಡ್ ದ ಸೀಟ್ ಬೈ ಫಾರ್ಫಿಟಿಂಗ್ ದ ಕಾಷನ್ ಡಿಪಾಸಿಟ್. ಇಲ್ಲಿ ಹೇಳಿದಷ್ಟು ಸುಲಭವಾಗಿಲ್ಲ. ಕಾಷನ್ ಡಿಪಾಸಿಟನ್ನು ಫಾರ್ಫಿಟ್ ಮಾಡಿಕೊಂಡು ಕ್ಯಾನ್ಸಲ್ ಮಾಡ್ಕೊಳ್ಬೋದು ಅಂತ ಹೇಳಿದ್ದಾರೆ, ಆದರೆ ಅಷ್ಟು ಸುಲಭವಾಗಿಲ್ಲ. ಸಿಕ್ಕ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದು ಅಷ್ಟು ಸುಲಭವಾಗಿಲ್ಲ. ಆದರೆ ಇಲ್ಲಿ ಕೊಟ್ಟಿರುವಂತಹ ರೂಲ್ಸ್ನ ಪ್ರಕಾರ ಯಾರ್ಯಾರು ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೋ, ಅದು ಕೂಡ ಕಾಷನ್ ಡಿಪಾಸಿಟನ್ನು ಫಾರ್ಫಿಟ್ ಮಾಡಿಕೊಂಡು ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೋ ಅಂತಹ ಸೀಟ್ಗಳು ಕೂಡ ಈ ಮಾಪಪ್ ರೌಂಡ್ಗೆ ಇರ್ತವೆ ಮತ್ತು ಅವರು ಕೂಡ ಎಲಿಜಿಬಲ್ ಇರ್ತಾರೆ ಅಂತ ಕೊಟ್ಟಿದ್ದಾರೆ. ಈಗ ಡೆಂಟಲ್ ಸೀಟ್ ಸಿಕ್ಕು ಡೆಂಟಲ್ ಸೀಟ್ಗೆ ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ತೆಗೆದುಕೊಂಡಿರ್ತಾರೆ, ಅಂಥವರು ಕೂಡ MBBS ಮಾಪಪ್ ರೌಂಡ್ಗೆ ಎಲಿಜಿಬಲ್ ಆಗಿರ್ತಾರೆ. ಆದರೆ ಮತ್ತೆ ಅವರು ಡೆಂಟಲ್ ಮಾಪಪ್ ರೌಂಡ್ಗೆ ಎಲಿಜಿಬಲ್ ಆಗಿರೋದಿಲ್ಲ. ನೋಡಿ, ಇನ್ನೊಂದು ಬಾರಿ ಹೇಳ್ತೇನೆ, ಡೆಂಟಲ್ ಸಿಕ್ಕು ಡೆಂಟಲ್ ಮಾಪಪ್ ರೌಂಡ್ಗೆ ಎಲಿಜಿಬಲ್ ಆಗಿರೋದಿಲ್ಲ, ಡೆಂಟಲ್ ಸಿಕ್ಕು MBBS ಮಾಪಪ್ ರೌಂಡ್ಗೆ ಎಲಿಜಿಬಲ್ ಆಗಿರ್ತಾರೆ. ಈಗ BMS ಸಿಕ್ಕು BMS ಮಾಪಪ್ ರೌಂಡ್ಗೆ ಎಲಿಜಿಬಲ್ ಆಗಿರೋದಿಲ್ಲ, BMS ಸಿಕ್ಕು MBBS ಮಾಪಪ್ ರೌಂಡ್ಗೆ ಎಲಿಜಿಬಲ್ ಆಗಿರ್ತಾರೆ. ಅದೇ ರೀತಿ ಆಯುಷ್ ಕೋರ್ಸ್ನಲ್ಲಿ ಕೂಡ ಸೇಮ್ ಟು ಸೇಮ್ ಅದೇ ರೂಲ್ಸ್ ಫಾಲೋ ಆಗ್ತದೆ. ಆಯುಷ್ ಸೀಟ್ ಸಿಕ್ಕು ಅಡ್ಮಿಷನ್ ತೊಗೊಂಡಿರ್ತೀರಿ, ಆಯುಷ್ ಮಾಪಪ್ ರೌಂಡ್ಗೆ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕಾಗಲ್ಲ, ಆದರೆ MBBS ಮಾಪಪ್ ರೌಂಡ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಈಗ ನಿಮಗೆಲ್ಲ ಅರ್ಥವಾಗಿದೆ ಯಾರ್ಯಾರು ಈ ಮಾಪಪ್ ರೌಂಡ್ಗೆ ಎಲಿಜಿಬಲ್ ಇರ್ತಾರೆ ಅಂದರೆ ಇನ್ನೂವರೆಗೂ ಯಾವುದೇ ಸೀಟು ಸಿಗದೇ ಇರೋರು, ಮತ್ತು ಕಾಷನ್ ಡಿಪಾಸಿಟನ್ನು ಕಳ್ಕೊಂಡು ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಂಡಿರೋರು, ಅಷ್ಟೇ ಅಲ್ಲದೆ ಡೆಂಟಲ್ ಸೀಟ್ ಹೋಲ್ಡ್ ಮಾಡ್ಕೊಂಡಿರೋರು, ಅದೇ ರೀತಿಯಲ್ಲಿ BMS ಅಲ್ಲಿ ಸೀಟನ್ನು ಹೋಲ್ಡ್ ಮಾಡ್ಕೊಂಡಿರೋರು. ಈ ಎಲ್ಲ ವಿದ್ಯಾರ್ಥಿಗಳು ಮಾಪಪ್ ರೌಂಡ್ಗೆ ಎಲಿಜಿಬಲ್ ಆಗಿರ್ತಾರೆ, ಅವರು ಕೂಡ ಮಾಪಪ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಹಾಗಾದರೆ ಮಾಪಪ್ ರೌಂಡ್ಗೆ ಯಾರು ಎಲಿಜಿಬಲ್ ಇಲ್ಲ ಅಂದರೆ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಲಾಟೆಡ್ ಸೀಟ್ ಇನ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡ್. ಚಾಯ್ಸ್ 1 ಮತ್ತು ಚಾಯ್ಸ್ 2 ತೆಗೆದುಕೊಂಡವರು ಈ ಮಾಪಪ್ ರೌಂಡ್ಗೆ ಎಲಿಜಿಬಲ್ ಆಗಿರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಕ್ಯಾಂಡಿಡೇಟ್ಸ್ಗಳು ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 1 ಅನ್ನು ತೆಗೆದುಕೊಂಡಿದ್ರೆ ಅಂತರೂ ಅವರು KA ಕೌನ್ಸಿಲಿಂಗಿಂದ ಹೊರಗೆ ಹೋಗಿರ್ತಾರೆ, ಅವರು ಮಾಪಪ್ ರೌಂಡ್ಗೆ ಎಲಿಜಿಬಲ್ ಆಗಿರೋದಿಲ್ಲ. ಅದೇ ರೀತಿಯಲ್ಲಿ ಚಾಯ್ಸ್ 2 ತೊಗೊಂಡಿರೋರು ಕೂಡ ಮಾಪಪ್ ರೌಂಡ್ಗೆ ಎಲಿಜಿಬಲ್ ಆಗಿರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಹಾಗೆ ಚಾಯ್ಸ್ 3 ತೆಗೆದುಕೊಂಡಿರುವಂತಹ ಅಲಾಟೆಡ್ ಸೀಟ್ಗೆ ಚಾಯ್ಸ್ 3 ಅನ್ನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಕೂಡ ಈ ಒಂದು ರೌಂಡ್ಗೆ ಎಲಿಜಿಬಲ್ ಆಗಿರೋದಿಲ್ಲ ಅಂತ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರಲಿ, ಚಾಯ್ಸ್ 2 ತೊಗೊಂಡಿರೋರು ಆ ಸೀಟನ್ನು ಹೋಲ್ಡ್ ಮಾಡಿಕೊಂಡು ಲಾಸ್ಟ್ ರೌಂಡ್ಗೆ ಬಂದು ಕ್ಯಾನ್ಸಲ್ ಮಾಡ್ಕೊಳ್ತೇನೆ ಅಂದರೆ ಅದನ್ನು ಸೀಟ್ ಬ್ಲಾಕಿಂಗ್ ಅಂತ ಕರೀತಾರೆ. ಅವರಿಗೂ ಕೂಡ ಈ ಒಂದು ಮಾಪಪ್ ರೌಂಡ್ಗೆ ಎಲಿಜಿಬಲ್ ಆಗಿರೋದಿಲ್ಲ. ಚಾಯ್ಸ್ 3 ಅನ್ನು ಹಾಕಿಕೊಂಡಿರುವಂತಹ ವಿದ್ಯಾರ್ಥಿಗಳು ಕೂಡ ಫೀಸನ್ನು ಪೇ ಮಾಡಿದರೆ ಅವರು ಕೂಡ ಈ ಒಂದು ಮಾಪಪ್ ರೌಂಡ್ಗೆ ಎಲಿಜಿಬಲ್ ಆಗಿರೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ KAಯಲ್ಲಿ ಡೀಮ್ಡ್ ಸೀಟ್ಸ್ಗಳಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ ಮತ್ತು AIQಯಲ್ಲಿ ಯಾವುದಾದ್ರೂ ಸೀಟ್ ಸಿಕ್ಕಿದ್ರೆ ಅಂಥವರು ಕೂಡ ಮಾಪಪ್ ರೌಂಡ್ಗೆ ಎಲಿಜಿಬಲ್ ಆಗಿರೋದಿಲ್ಲ ಅಂತ ಕೊಟ್ಟಿದ್ದಾರೆ. ನಿಮಗೆ ಅರ್ಥವಾಗಿದೆ ಅಂದ್ಕೊಳ್ತೀನಿ. ನಿಮಗೆ ಅರ್ಥವಾಗಿರದೇ ಇದ್ದರೆ ವಿಡಿಯೋನ ಇನ್ನೊಂದು ಬಾರಿ ನೋಡಿ, ಯಾರ್ಯಾರು ಎಲಿಜಿಬಲ್ ಆಗಿರ್ತಾರೆ ಯಾರ್ಯಾರು ಎಲಿಜಿಬಲ್ ಆಗಿರೋದಿಲ್ಲ ಅನ್ನೋದನ್ನು ನಾನು ವಿಡಿಯೋದಲ್ಲಿ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದರ ಪಾರ್ಟ್ 2 ಅನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ರಿಲೀಸ್ ಮಾಡ್ತೇನೆ. ಇದು ಬಹಳಷ್ಟು ಲೆಂತಿ ಆಗೋದ್ರಿಂದ ಈಗ ಪಾರ್ಟ್ 1 ಅನ್ನು ರಿಲೀಸ್ ಮಾಡ್ತೇನೆ. ಈಗ ಇದು ಆದಮೇಲೆ ಇನ್ನೊಂದು ಪಾರ್ಟ್ 2 ಅಲ್ಲಿ ನೀವು ಎಷ್ಟು ಕಾಷನ್ ಡಿಪಾಸಿಟನ್ನು ಮಾಪಪ್ ರೌಂಡ್ಗೆ ಪೇ ಮಾಡಬೇಕು, ಯಾವ ರೀತಿಯಲ್ಲಿ ಈ ಒಂದು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಸೀಟ್ ಸಿಕ್ಕ ನಂತರ ಯಾವ ರೀತಿಯ ಪ್ರೊಸೀಜರ್ನ ಫಾಲೋ ಮಾಡಬೇಕು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಆದ್ದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ವಿಡಿಯೋನ ಶೇರ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಭಾಳಷ್ಟು ಯೂಸ್ಫುಲ್ ಆಗಲಿದೆ ಅಂತ ನಾನು ಭಾವಿಸ್ತೇನೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಧನ್ಯವಾದಗಳು.